ಸ್ನೇಹಿತರೆ, ಇದರಲ್ಲಿ ಮೆಕ್ಕೆಜೋಳ ಬೀಜ ಇಲ್ಲಿ ಹಾಕ್ಕೊಂತಾರೆ. ಇದು 2 kg ಮೆಕ್ಕೆಜೋಳ ಹಿಡಿಯುತ್ತೆ. ಇಲ್ಲಿಂದ ಇಲ್ಲಿಗೆ ಇದು ರೊಟೇಟ್ ಆಗಿ ಒಂದೊಂದೇ ಪುಷ್ ಮಾಡುತ್ತೆ. ಇದು ಎಲ್ಲಿ ಪುಷ್ ಮಾಡುತ್ತೆ ಅಂದರೆ ಗಾಳಿ ರೊಟೇಟ್ ಆದಾಗ ಇಲ್ಲಿಗೆ ಪುಷ್ ಮಾಡುತ್ತೆ. ಈಗ ನೋಡ್ರಿ, ಇಲ್ಲಿ ಕ್ಲೋಸ್ ಆಗಿದೆಯಲ್ವಾ. ಈಗ ನೋಡ್ರಿ, ಇಲ್ಲಿ ಏನಾಗುತ್ತೆ ಅಂತಂದರೆ ಇದು ಇಲ್ಲಿಗೆ ಬಂದ ತಕ್ಷಣ ಇಲ್ಲಿ ಓಪನ್ ಆಗುತ್ತೆ. ಈಗ ನೋಡ್ರಿ, ಮೆಕ್ಕೆಜೋಳ ಬೀಳಲಿಕ್ಕೆ ಇವಾಗ ರೆಡಿ ಆಗೈತೆ. ಯಾಕಂತಂದ್ರೆ ನಾನು ತೋರಿಸ್ತೀನಿ ನೋಡ್ರಿ ಬಾರ್ಡ್ರಲ್ಲಿ. ನಿನ್ನೆ ಎಷ್ಟು ಎಕರೆ ಬಿತ್ತಿದೆ? ನಿನ್ನೆ 2 ಎಕರೆ. ನಿನ್ನೆ 2 ಎಕರೆ ಬಿತ್ತಿದ್ರಾ? ಓಕೆ ಸ್ನೇಹಿತರೆ, ಒಂದು ದಿವಸಕ್ಕೆ ಇಬ್ಬರು ಇದ್ರೆ 2 ಎಕರೆ ಬಿತ್ತಿ ಗೊಬ್ಬರ ಹಾಕ್ಲಬಹುದು. ಇದು ಹೊಲದ ಮೇಲೆ ಡಿಪೆಂಡ್ ಆಗುತ್ತೆ. ಹೊಲ ಯಾವ ಥರ ಹಾರ್ಡ್ ಇರುತ್ತಾ ಅಥವಾ ಟೈಟ್ ಇರುತ್ತಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. 3 ಅಡಿಗೊಂದು ಡ್ರಿಪ್ ಲೈನ್ ಹೇಳಿದ್ರೆ ಡ್ರಿಪ್ ಲೈನ್ ಆ ಕಡೆ ಈ ಕಡೆ ಲೈನಿಗೆ 2 ಬೆಳೆ ನೀರು ಈಲ್ಡ್ ತೆಗಿಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಮೆಕ್ಕೆಜೋಳ ಪಯೋನಿಯರ್ ಬೀಜ ಬಿತ್ತುತ್ತಿದ್ದಾರೆ. F3304 ಪಯೋನಿಯರ್ ಹೈಬ್ರಿಡ್ ಕಾರ್ನ್ ಸೀಡ್ಸ್ ಇದನ್ನು ಬಿತ್ತುತ್ತಿದ್ದಾರೆ. 1000 ಚಿಲ್ಲರ ಅಂತ ಹೇಳಿರು ಪ್ಯಾಕೆಟ್. ಇದು ನೋಡಿ, ಬೀಜ ಈ ಥರ ಇರ್ತವೆ. ನಾರ್ಮಲಾಗಿ ಗೊತ್ತಿರುತ್ತೆ ನಿಮಗೆ, ಈ ಥರ ಇರ್ತವೆ ಬೀಜ. ಸ್ನೇಹಿತರೆ, ಮಿಷಿನ್ ನೋಡೋದಾದರೆ ಹೇಗಿದೆ, 8,000 ಅಂತ ಹೇಳ್ತಿದ್ದಾರೆ. ನಾನು ನೆಕ್ಸ್ಟ್ ಬೇಕಾದ್ರೆ ವಿಡಿಯೋ ಮಾಡಾಕ್ತೀನಿ, ಇದು ನೋಡ್ಕೊಂಡಿರಿ. ಜವಾನ್ ಮಾಡೆಲ್ ಟಲ್ ಅಂತ ಹೇಳ್ಬಿಟ್ಟು ನೋಡಿ, ಮೆಕ್ಕೆಜೋಳ ಇಲ್ಲಿಂದ ಇದ್ರೊಳಗಡೆ ಹೋಗುತ್ತೆ. ಇಲ್ಲಿ ಅದು ರೆಡಿಯಾಗಿ ಸೆಟ್ಟಾಗಿ ಕೂತ್ಕೊಳ್ಳುತ್ತೆ. ಇವು ವೀಲ್ಗಳು ಮೂವ್ ಆದಂಗೆ ಕರೆಕ್ಟಾಗಿ ಇದ್ರೊಳಗೆ ಬಂದು ಕೂತ್ಕೊಂಡು ಒಂದೊಂದೇ ನೆಕ್ಸ್ಟ್ ಬೀಳ್ತಾ ಹೋಗುತ್ತೆ ಸ್ನೇಹಿತರೆ.